ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಲದಂಕಮಲ ಡಿ.ಕೆ. ಶಿವಕುಮಾರ್ ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ಅವರ ಈ ಸಾಧನೆಯ ಹಿಂದೆ ಕೇವಲ ಅವರು ಏಕಾಂಗಿಯಲ್ಲ, ಒಬ್ಬಂಟಿ ಹಾದಿಯಲ್ಲ, ಅವರ ಜೊತೆಗೆ ಹಲವಾರು ಮಂದಿ ಶಾಸಕರು ಕೂಡ ಜೊತೆಗೂಡಿ ಒಂದಷ್ಟು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು. ಯಾವತ್ತೂ ಕೂಡ ಅವರ ವಿಶ್ವಾಸವನ್ನ ಗಟ್ಟಿಯಾಗಿ ಇಟ್ಕೊಂಡಂತವರು ಶಾಸಕ ಶಿವಗಂಗಾ ಬಸವರಾಜ್. ಈಗ ಶಿವಗಂಗಾ ಬಸವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರು ಅಂದುಕೊಂಡಿದ್ದನ್ನ ಸಾಧಿಸಿದ್ದಾರೆ. ನೀವು ಎಷ್ಟು ಹ್ಯಾಪಿ ಆಗಿದ್ದೀರಿ ಮತ್ತು ಈ ದಾರಿ ಎಷ್ಟು ಕಷ್ಟ ಆಗಿತ್ತು ಅನ್ನೋದು ಕಂಪ್ಲೀಟ್ ಆಗಿ ವಿವರಣೆ ಕೊಡೋದಾದ್ರೆ. ಈಗ ಯಾವುದೇ ದಾರಿ ಸುಲಭ ಇರೋದಿಲ್ಲ. ಎಲ್ಲ ದಾರಿನ ಕಷ್ಟ. ನಾವು MLA ಆಗಿದ್ದೀವಿ ಅಂದರೆ ಅದು ಕಷ್ಟದ ದಾರಿನೇ. ಈಗ ಅದರ ಒಂದು ಉತ್ತಮ ಸ್ಥಾನ ಸಿಗಬೇಕು, ಒಂದು ಉತ್ತಮ ಅವಕಾಶ ಸಿಗಬೇಕು ಅಂದರೆ ಕಷ್ಟ, ಕಲ್ಲು ಮುಳ್ಳು ಎಲ್ಲ ಬರ್ತದೆ. ಅವೆಲ್ಲ ಸಹಜ, ಮನುಷ್ಯನ ಜೀವನದಲ್ಲಿ ಬರೋಂಥ ಸಹಜ. ಅದೇ ರೀತಿ ಅವ್ರಿಗೂ ಬಂದಿದೆ. ಅವನ್ನೆಲ್ಲದಕ್ಕೂ ಮೀರಿ ಅವ್ರೇನು ಹೈಕಮಾಂಡ್ ನಂಬಿದ್ರು, ಹೈಕಮಾಂಡ್ ಆದೇಶದಂತೆ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೇದಾಗ್ತದೆ. ಸರ್, ಈಗ ಆಡಳಿತವನ್ನು ಹೇಗೆ ನಡೆಸ್ತಾರೆ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ ಇದೆ. ಯಾಕೆಂದ್ರೆ ಅವರು ಇಷ್ಟು 40-45 ವರ್ಷ ರಾಜಕೀಯದಲ್ಲಿ ಇದ್ರು ಕೂಡ ಮುಖ್ಯಮಂತ್ರಿ ಗಾದಿ ಅನ್ನುವಂಥದ್ದು ಅಷ್ಟು ಸುಲಭ ಅಲ್ಲ. ಸೊ ರಾಜ್ಯದ ಜನ, ಶಾಸಕರು, ಕ್ಷೇತ್ರದ ಜನ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದನ್ನ ಫುಲ್ಫಿಲ್ ಮಾಡೋದಕ್ಕಾಗುತ್ತಾ? ಮಾಡೇ ಮಾಡ್ತಾರೆ. ಸುಮಾರು 40-45 ವರ್ಷ ರಾಜಕೀಯ ಅನುಭವ. ಸುಮಾರು ಈಗೇನು ನಮ್ಮ ಖಾತೆಗಳು ಬರ್ತದೆ, ಎಲ್ಲ ಖಾತೆಯಲ್ಲೂ ಅವರು ಅನುಭವ ಇದೆ. ಜೊತೆಗೆ ತಾವೆಲ್ಲ ಹಿಂದೆ ನೋಡಿದ್ರಿ, ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಗೆದ್ದೆ ಮುಖ್ಯಮಂತ್ರಿಯಾಗಿ ನಡೆಸಿರೋಂಥದ್ದು. ಅಂಥದ್ರಲ್ಲಿ ಇವರು ಇಷ್ಟೊಂದು ಅನುಭವದ ನಡುವೆ ಅದ್ರ ಜೊತೆಗೆ ಕಲ್ಲು ಮುಳ್ಳು ಏಟು ಎಲ್ಲನೂ ಒಳಗೊಂಡಿದೆ. ಆಮೇಲೆ ಕಾರ್ಯಕರ್ತರಿಂದ ಬಂದಿರೋದು ಈ ಜಾಗ ಅವರಿಗೆ. ಡೈರೆಕ್ಟ್ ಯಾರೋ ಹಿನ್ನೆಲೆಯಿಂದ, ಅವ್ರ ತಂದೆಯಿಂದ, ಇನ್ನೊಬ್ಬರಿಂದ ಬಂದಿರೋ ಹಿನ್ನೆಲೆ ಬಂದಿದ್ರೆ ಹೆಂಗಪ್ಪ ಏನು ಅಂತ ಯೋಚನೆ ಮಾಡಿದ್ರು. ಕಷ್ಟಪಟ್ಟು ಬಂದಿರೋದು ಎಲ್ಲ ಆಗು ಹೋಗುಗಳು, ಸರ್ಕಾರದ ಬಗ್ಗೆ ಇರ್ಬೋದು, ಸಾರ್ವಜನಿಕರ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಕಾರ್ಯಕರ್ತರ ಬಗ್ಗೆ ಇರ್ಬೋದು, ಹಿಂಬಾಲಕರ ಬಗ್ಗೆ ಇರ್ಬೋದು, ಎಲ್ಲ ಮಾಹಿತಿ ಇರೋದ್ರಿಂದ ಸುಲಲಿತವಾಗಿ ಹಿಂದೆಂದು ಯಾರು ಕೊಡದಂಥ ಉತ್ತಮ ಸರ್ಕಾರ ಕೊಡ್ತಾರೆ ಅನ್ನೋ ನಿರೀಕ್ಷೆ ಜನನೂ ಇದ್ದಾರೆ, ನಾನು ಇದ್ದೀನಿ. ಅದು ನಿರೀಕ್ಷೆ ಸತ್ಯ ಆಗ್ತದೆ. ಸರ್, ಈಗ ನಿಮ್ಮನ್ನೆಲ್ಲ ಭೇಟಿಯಾದಾಗ ಅವರು ಯಾವ ಕಾನ್ಫಿಡೆನ್ಸ್ ಅನ್ನು ವ್ಯಕ್ತಪಡಿಸ್ತಿದ್ರು ಮತ್ತು ನಿಮ್ಗೆ ಹೆಂಗೆ ಅವರು ಸ್ಫೂರ್ತಿ ತುಂಬ್ತಿದ್ರು? ಅವರು ಒಂದೇ ಪಕ್ಷ ಪಕ್ಷ ಪಕ್ಷ. ನಾನು ಕೆಲಸ ಮಾಡಿದ್ದೀನಿ, ಕೂಲಿ ಕೊಡ್ತಾರೆ, ಪಕ್ಷ ನಂಬಿದ್ದೀನಿ, ಪಕ್ಷ ನನ್ನ ಕೈ ಹಿಡಿತದೆ, ಎಲ್ಲೂ ನಮಗೆ ತೊಂದರೆ ಆಗೋದಿಲ್ಲ. ನೀವು ಯಾರು ನನ್ನ ಪರವಾಗಿ ಸ್ಟೇಟ್ಮೆಂಟ್ ಕೊಡಬೇಡ್ರಿ ಅಂತ ಆ್ಯಕ್ಚುಲಿ ಅವ್ರು ಹೇಳ್ತಾ ಇದ್ರು. ಏನು ನಮ್ಮ ಅಭಿಮಾನಕ್ಕೆ ನಾವು ಕೊಡ್ತಿದ್ವಿ ಬಿಟ್ಟರೆ ಎಂದೂ ಸಹ ನಮಗೆ ಪ್ರವೋಕ್ ಮಾಡಿಲ್ಲ ಅವರು. ಯಾವಾಗಲೂ ನೀವು ಮಾತಾಡಬೇಡ್ರಿ ಅಂತಲೇ ಹೇಳಿದ್ದಾರೆ ಬಿಟ್ಟರೆ ಎಂದೂ ಸಹ ನೀವು ಸ್ಟೇಟ್ಮೆಂಟ್ ನನ್ನ ಪರವಾಗಿ ಕೊಡಿ, ನನ್ನ ಪರವಾಗಿ ಅದನ್ನು ಮಾಡಿದ್ದು ಎಂದೂ ಹೇಳಿಲ್ಲ. ಅಂದರೆ ಅವ್ರು ಪಕ್ಷನಿಷ್ಠೆ. ಅವರು ಹೈಕಮಾಂಡ್ ನಂಬಿದ್ದೀನಿ, ಪಕ್ಷ ನಂಬಿದ್ದೀನಿ, ಪಕ್ಷ ನನಗೆ ನ್ಯಾಯ ಕೊಡ್ತದೆ, ಇವತ್ತಾಗ್ಬೋದು ನಾಳೆ ಆಗ್ಬೋದು, ಕೊಡುತ್ತೆ, ನೀವು ಆರಾಮಾಗಿರ್ರಿ, ನಿಮ್ಮ ಕ್ಷೇತ್ರ ನೋಡ್ಕೊಳ್ಳಿ ಅನ್ನೋದು ಬಿಟ್ಟರೆ ಎಂದೂ ಸಹ ಅವ್ರ ಪರವಾಗಿ ಮಾತಾಡಿ ಅಂತಂದು ಹೇಳಿಲ್ಲ. ಸರ್, ಈಗ ಈ ಎಲ್ಲ ಬೆಳವಣಿಗೆಗಳು ಕಳೆದ 6 ತಿಂಗಳಿಂದ ಗೊಂದಲ ಇದ್ರೂ ಕೂಡ ಈ ಟ್ರಾನ್ಸಿಷನ್ ಅನ್ನೋದು ಸ್ವಲ್ಪ ಸರಳವಾಗಿ ಆಗಿದೆ. ಹೈಕಮಾಂಡ್ ಕೂಡ ಈ ವಿಷಯದಲ್ಲಿ ಖುಷಿಯಾಗಿದೆ. ಸೊ ಸಿದ್ದರಾಮಯ್ಯನವರು ಜವಾಬ್ದಾರಿನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಂತದನ್ನ ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಿ ಸರ್? 100% ಏನು ಡಿ.ಕೆ. ಶಿವಕುಮಾರ್ ಸಾಹೇಬರು ನಿರೀಕ್ಷೆ ಇಟ್ಟಿದ್ರು, ಯಾವುದೇ ರೀತಿಯ ಗೊಂದಲ ಇಲ್ದಂಗೆ ಸ್ಮೂತ್ ಟ್ರಾನ್ಸಾಕ್ಷನ್ ಆಗ್ತದೆ ಅನ್ನೋದನ್ನು, ಅದು ಅವರ ಒಂದು ಏನು ಮುಂದಾಲೋಚನೆ. ಅದೇ ರೀತಿಯಲ್ಲಿ ಹೈಕಮಾಂಡ್ ಏನು ನಂಬಿದ್ರು ಆ ಮುಂದಾಲೋಚನೆ, ಅದೇ ರೀತಿ ಏನು ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಏನು ಒಂದು ಸುಲಲಿತವಾಗಿ ನಡೆಸೋಕ್ಕೆ ಕಾರಣಕರ್ತರಾದರು. ಇದೆಲ್ಲದೂ ಹೈಕಮಾಂಡ್ ಒಂದು ಆದೇಶದ ಮೇರೆಗೆ ನಡೆದಿದೆ. ಹೈಕಮಾಂಡ್ ಆದೇಶದಂತೆ ಇವತ್ತು ಯಾವುದೇ ರೀತಿಯ ಗೊಂದಲಗಳಿಲ್ಲದೇ ಎಲ್ಲರ ಅಭಿಪ್ರಾಯ, ಪ್ರೀತಿ, ವಿಶ್ವಾಸದಿಂದಲೇ ಇವತ್ತು ಅವರು ಆಯ್ಕೆ ಆಗಿದ್ದಾರೆ.